ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಕಸಿನ್ ಮದುವೆ ಅಂದರೆ ರಿಸೆಪ್ಷನ್ ಇದೆ. ಇವತ್ತು ಊರಲ್ಲಿ ಮದುವೆ ಇರೋದು. ಸೊ ನಾವು ಬ್ಯಾಂಗ್ಳೂರಿಂದ ಊರಿಗೆ ಹೊರಡಬೇಕು. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಲಿಪ್ಸ್ಟಿಕ್ ಎಲ್ಲ ಹಾಕೊಳ್ಳೋದು, ಲಿಪ್ಸ್ಟಿಕ್, ನೇಲ್ ಪಾಲಿಶ್ ಎಲ್ಲ ಹಾಕೋದು. ಲಿಪ್ಸ್ಟಿಕ್ ಹಾಕೊಂಡ್ಮೇಲೆ ಹೆಂಗ್ ಮಾಡ್ಕೊಳ್ಳೋದು? ಹಿಂಗ್ ಮಾಡ್ಕೊಳ್ಳೋದಾ? ಲಿಪ್ಸ್ಟಿಕ್ ಹಾಕೊಂಡ್ಮೇಲೆ ಹೊರಡೋಕೆ ಮುಂಚೆ ಆಂಟಿ ದೇವ್ರ ಪೂಜೆ ಎಲ್ಲ ಮಾಡಿ ಜೀವಿತಾಗೆ ಸ್ವಲ್ಪ ಸಿಹಿ ತಿನ್ನಿಸಿದ್ರು. ಆಮೇಲೆ ನಾವು ಎಲ್ಲ ದೇವ್ರಿಗೆ ಕೈ ಮುಗಿದು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಸ್ವಲ್ಪ ಫೋಟೋ ಸೆಷನ್ಸ್ ಮಾಡಿಸ್ಕೊಂಡ್ವಿ. ಯಾಕಂದರೆ ಇಲ್ಲಿ ಫೋಟೋಗ್ರಾಫರ್ ಬಂದಿರಲಿಲ್ಲ, ನಾವೇ ಮೊಬೈಲಲ್ಲಿ ಫೋಟೋ ತೊಗೊಂಡ್ವಿ. ಫೋಟೋಗ್ರಾಫರ್ ಡೈರೆಕ್ಟಾಗಿ ಊರಿಗೆ ಬರ್ತಾರೆ. ಇಲ್ಲಿ ಯಾರೂ ಏನು ಗ್ರ್ಯಾಂಡಾಗಿ ಏನೂ ರೆಡಿ ಆಗಿಲ್ಲ, ಬಿಕಾಸ್ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಶೆಕೆ ಆಗುತ್ತೆ ಮತ್ತು ಫೋಟೋಸು ಏನೂ ತೊಗೊತಾ ಇಲ್ಲ. ಸೊ ಅಲ್ಲಿ ಹೋದ್ಮೇಲೆ ರೆಡಿ ಆಗೋಣ ಅಂತ ಎಲ್ಲರೂ ಕಾಟನ್ ಕುರ್ತೀಸು, ಸಿಂಪಲ್ ಸ್ಯಾರೀಸು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬ್ರೈಡ್ನ ಕಾರ್ ಹತ್ತಿಸ್ಬಿಟ್ಟು ನಾವು ಹಿಂದೆ ಇನ್ನೊಂದು ಕಾರ್ ಹತ್ಕೊಂಡೆ. ಸೊ ಈ ಕಾರಲ್ಲಿ ನಮ್ಮಪ್ಪ, ನಮ್ಮಕ್ಕ, ಪೂಜಾ ಮತ್ತು ಇದು ನಮ್ಮಕ್ಕನ ಮಗಳು ರಕ್ಷಾ. ಪ್ರೀವಿಯಸ್ ಡೇನೇ ಮೆಹಂದಿ, ನೇಲ್ ಪಾಲಿಶ್ ಎಲ್ಲ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಮನೆಗೆ ಹೋದೆ. ಬಟ್ ಐ ವಾಸ್ ನಾಟ್ ಕೀಪಿಂಗ್ ವೆಲ್ ಅನ್ಫಾರ್ಚುನೇಟ್ಲಿ. ಸೊ ಇವಾಗ ಹಾಕ್ಕೊತಾ ಇದ್ದೀನಿ. ಈ ಮೇಡಮ್ ಹುಷಾರಾಗಿದ್ರೂ ಹಾಕ್ಕೊಂಡಿಲ್ಲ, ಇವಾಗ ಹಾಕ್ಕೊತಾ ಇದ್ದಾರೆ. ಇನ್ಫ್ಯಾಕ್ಟ್ ಪಾಪ ಅವಳೇ ನನಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದು. ನಾನು ಏನೂ ಮಾಡಿಲ್ಲ, ಐ ವಾಸ್ ಜಸ್ಟ್ ಸ್ಲೀಪಿಂಗ್. ಬನ್ನಿ ಮೇಡಮ್, ಬನ್ನಿ, ಪರವಾಗಿಲ್ಲ ಬನ್ನಿ ಬೇಗ. ರಾಜ್ ರಾಣಿ ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ. ಸೊ ಇಲ್ಲಿ ಶ್ರೀರಂಗಪಟ್ಟಣ ಹತ್ರ ಸ್ಟಾಪ್ ಕೊಟ್ಟು ಜ್ಯೂಸು, ಎಳ್ನೀರು ಎಲ್ಲ ಕುಡಿದ್ವಿ. ನಾವಂತೂ ಬೆಳಗ್ಗೆನೂ ತಿಂದಿರಲಿಲ್ಲ. ನಾನು ಪೂಜಾ ನಾವು ರೆಡಿ ಆಗೋದೇ ಆಯಿತು ಅಷ್ಟೊತ್ತು. ಸೊ ಹೊರಟ ಮೇಲೆ ಇಲ್ಲಿ ನೋಡಿ ಇವರಿಬ್ಬರು ಫುಲ್ಲು ನಿದ್ದೆ ಹೊಡೆದ್ಬಿಟ್ಟಿದ್ರು. ನಾನು ಯೂಶ್ವಲಿ ಟ್ರಾವೆಲ್ ಮಾಡುವಾಗ ಮಲಗಲ್ಲ. ನಮ್ಮೂರು ಪಿರಿಯಾಪಟ್ಟಣಕ್ಕೆ ಸ್ವಾಗತ. ಸೊ ನಮ್ಮೂರು ಎಂಟರ್ ಆದ್ವಿ. ಇದೇ ವೆಡ್ಡಿಂಗ್ ಹಾಲು, ಇಲ್ಲೇ ಮದುವೆ ನಡೆಯೋದು. ಶ್ರೀಮತಿ ಭಾಗ್ಯ ಆ್ಯಂಡ್ ಪ್ರಕಾಶ್ ವೆಲ್ಕಮ್ಸ್ ಯು. ನಾವು ರೀಚ್ ಆದಾಗ ಅರೌಂಡ್ 4 o'clock ಆಗಿತ್ತು. ನಾವು ಬ್ಯಾಂಗ್ಳೂರಿಂದ ಬರೋ ಅಷ್ಟರಲ್ಲಿ ಎಲ್ಲರೂ ಮನೆಯಿಂದ ಇಲ್ಲಿಗೆ ಬಂದಿದ್ರು ಹಾಲ್ಗೆ, ಇಲ್ಲಿರೋರೆಲ್ಲ. ಕಾಫಿ ತಿಂಡಿಗೆ ಹೋಗೋಣ ನೋಡ್ರಿ. ಬಂದು ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಡೈರೆಕ್ಟಾಗಿ ಊಟದ ಹಾಲಿಗೆ ಬಂದ್ವಿ, ಬಿಕಾಸ್ ವಿ ವರ್ ಆಲ್ ಹಂಗ್ರಿ. ಸೊ ಈವ್ನಿಂಗ್ ಏನೇನಿತ್ತು ಅಂದರೆ ಕ್ಯಾರೆಟ್ ಹಲ್ವಾ, ರವಾ ಇಡ್ಲಿ, ಸಾಗು, ಚಟ್ನಿ ಮತ್ತು ಶಾವಿಗೆ ಬಾತ್ ಇತ್ತು. ನಾನು ಶಾವಿಗೆ ಬಾತ್ ಹಾಕ್ಸ್ಕೊಂಡಿಲ್ಲ, ಇಡ್ಲಿ ತಿಂದೆ. ಸೊ ಇಲ್ಲಿ ಹಾಗೆ ಸ್ವಲ್ಪ ಮಾತಾಡಿಕೊಂಡು ತಿನ್ಕೊಂಡು ಮೇಲೆ ಹೊರಟ್ವಿ. ಸೊ ಇಲ್ಲಿ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಬ್ರೈಡ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೋದೆ. ಆಲ್ರೆಡಿ ಮೇಕಪ್ ಶುರು ಮಾಡಿದ್ರು ಅವಳಿಗೆ ಮಾಡೋಕ್ಕೆ. ತುಂಬ ಟೈಮ್ ತೊಗೊಳತ್ತಲ್ವಾ ಬ್ರೈಡಲ್ ಮೇಕಪ್ ಅಂದರೆ. ಸೊ ಇವರು ಮೇಕಪ್ ಆರ್ಟಿಸ್ಟ್ ಮೈಸೂರಿಂದ ಕರೆಸಿರೋದು. ಮೇಕಪ್ ಎಲ್ಲ ಆದಮೇಲೆ ನಮ್ಮ ಹುಡುಗಿ ಹಿಂಗೆ ಕಾಣ್ತಾ ಇದ್ಲು. ಮೇಕಪ್ಪು ಹೇರ್ ಸ್ಟೈಲ್ ಮಾತ್ರ ಆಗಿದೆ. ಸ್ಯಾರಿ ಡ್ರೇಪಿಂಗ್ ಮಾಡ್ತಾ ಇದ್ದಾರೆ. ಜುವೆಲ್ಸ್ ಎಲ್ಲ ಇನ್ನೂ ಹಾಕಿಲ್ಲ. ಜುವೆಲ್ಸ್ ಹಾಕಿದ್ಮೇಲೆ ನಾನು ವಿಡಿಯೋ ತಗೊಳಕ್ಕಾಗಿಲ್ಲ, ಬಿಕಾಸ್ ನಾನು ರೆಡಿ ಆಗ್ತಾ ಇದ್ದೆ. ಸೇಮ್ ಮೇಕಪ್ ಆರ್ಟಿಸ್ಟ್ ಹತ್ರನೇ ನಾನು ಹೇರ್ ಸ್ಟೈಲು ಮತ್ತು ಮೇಕಪ್ ಮಾಡಿಸ್ಕೊಂಡೆ ನೈಟಿಗೆ. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಹೇಗಿದೆ ನನ್ನ ಲೆಹೆಂಗಾ? ಸೊ ನಾವು ಇಲ್ಲಿ ರೆಡಿಯಾಗಿ ಎಲ್ಲ ಹೋಗೋ ಅಷ್ಟರಲ್ಲಿ ರಿಸೆಪ್ಷನ್ ಶುರುವಾಗೋಗಿತ್ತು. ಇವರೆಲ್ಲ ನನ್ನ ಸಿಸ್ಟರ್ಸ್ ಮಕ್ಕಳು, ರಕ್ಷಾ, ತ್ರಿಷಾ ಆ್ಯಂಡ್ ತನು. ಇದೆಲ್ಲ ಆದಮೇಲೆ ನಾವು ಕಸಿನ್ಸ್ ಎಲ್ಲ ಮೇಲೆ ಹೋದ್ವಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಪೂಜಾ. ಇಲ್ಲಿ ಗ್ರೀನ್ ಸ್ಯಾರಿಯಲ್ಲಿರೋದು ನಮ್ಮ ಮಮ್ಮಿ.
ಫೋಟೋ ಎಲ್ಲ ತೆಗೆಸ್ಕೊಂಡು ಸ್ಟ್ರೈಟಾಗಿ ಊಟಕ್ಕೆ ಬಂದ್ವಿ. ಸ್ವೀಟಲ್ಲಿ ಹೋಳಿಗೆ ಇತ್ತು, ಮೈ ಫೇವ್ರೆಟ್. ಬೇರೆ ಬೇರೆ ಸ್ವೀಟ್ಸು ಇತ್ತು. ನನಗೆ ಸ್ವೀಟ್ಸ್ ಅಷ್ಟಾಗಿ ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ಹೋಳಿಗೆ ಒಂದೇ ತಿಂದೆ. ರಿಸೆಪ್ಷನ್ ಎಲ್ಲ ಆದಮೇಲೆ ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಶುರು ಮಾಡಿದ್ರು. ನಾನು ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಮದುವೆನಲ್ಲಿ ಇದ್ದೇ ಇರುತ್ತಲ್ಲ, ಓಡಾಡೋದು, ರಿಲೇಟಿವ್ಸ್ ಇರ್ತಾರೆ, ಮಾತಾಡ್ಸೋದು, ಎಲ್ಲ ಕಡೆ ಕ್ಯಾಮ್ರಾ ಹಿಡ್ಕೊಂಡೇ ನಿಂತಿರೋಕ್ಕಾಗಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಸೊ ಇಲ್ಲಿ ವರಪೂಜೆ ಮಾಡ್ತಾ ಇದ್ದಾರೆ. ಹಿ ಈಸ್ ದ ಗ್ರೂಮ್. ಆ್ಯಕ್ಚುಲಿ ಗ್ರೂಮ್ನ ತೋರ್ಸೋಕ್ಕಾಗಿಲ್ಲ ಕರೆಕ್ಟಾಗಿ, ಇವಾಗಲೇ ಕ್ಯಾಪ್ಚರ್ ಮಾಡ್ತಾ ಇರೋದು. ನಾನು ನಿನ್ನೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಮಂಟಪಕ್ಕೆ ಹುಡುಗಿ ಅಪ್ಪ ಅಮ್ಮ ಹುಡುಗನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಹುಡುಗನ್ನ ಮಂಟಪಕ್ಕೆ ಕರ್ಕೊಂಡು ಬಂದಾದಮೇಲೆ ನಮ್ಮ ಹುಡುಗಿನೂ ಕರ್ಕೊಂಡು ಬಂದ್ವಿ ಮಂಟಪಕ್ಕೆ. ಫೈನಲಿ ಮದುವೆ ಆಯಿತು. ಹೇಗಿದೆ ಜೋಡಿ? ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ ನಮ್ಮ ರಕ್ಷಾದು ಬೆಳಗ್ಗೆ ಔಟ್ಫಿಟ್ ತೋರಿಸ್ತಾ ಇದ್ದಾಳೆ. ನಂದು ಕಂಪ್ಲೀಟ್ ಔಟ್ಫಿಟ್ ತೋರ್ಸೋಕ್ಕಾಗಿಲ್ಲ, ಯಾವುದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಇದೇ ಅರ್ಧ ವಿಡಿಯೋ ಕ್ಯಾಪ್ಚರ್ ಆಗಿರೋದಿರೋದು ನನ್ನ ಹತ್ರ, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಹಾಗೆ ಇನ್ನು ಅವರು ಇನ್ನು ಏನೇನೋ ತೋರಿಸ್ತಾರೆ, ನೋಡ್ಕೊಂಡು ಆಯ್ತಾ? ಅಲ್ಲಿ ನೋಡ್ತಾ ಕಾಣಿಸ್ತಾ ಇದೆಯಾ? ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮೇಲೆ ಹೋಗಿ ನೋಡಿದ್ರೆ ಜನ ಎಲ್ಲ ಖಾಲಿ ಆಗಿದ್ರು. ಬರೀ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಇದ್ವಿ. ಸೊ ಹುಡುಗ ಹುಡುಗಿನ ಕಳಿಸ್ಕೊಡೋಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಇವರೆಲ್ಲ ನೋಡಿ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನನಗೂ ಶೆಕೆ ಆಗ್ತಾಯಿತ್ತು, ಡ್ರೆಸ್ ಚೇಂಜ್ ಮಾಡಬೇಕು ಅನಿಸ್ತಾಯಿತ್ತು. ಬಟ್ ಏನಾದರೂ ರೀಲ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ಫೈನಲಿ ರೀಲ್ ಏನು ಮಾಡಲಿಲ್ಲ. ಆಮೇಲೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಬಂದೆ. ಇವಾಗ ಹುಡುಗ ಹುಡುಗಿನ ಕಳಿಸ್ಕೊಡೋ ಸಮಯ. ಇಟ್ ವಾಸ್ ವೆರಿ ಎಮೋಷ್ನಲ್ ಮೂಮೆಂಟ್ ಫಾರ್ ಎವ್ರಿ ಒನ್. ಎಲ್ಲ ಹೆಣ್ಮಕ್ಳಿಗೂ ಮತ್ತು ಅವ್ರ ಪೇರೆಂಟ್ಸ್ಗೂ ದಿಸ್ ವಿಲ್ ಬಿ ದ ಹಾರ್ಡೆಸ್ಟ್ ಮೂಮೆಂಟ್. ಒಂದು ಹೆಣ್ಮಗುನ ಇಷ್ಟು ವರ್ಷ ಸಾಕಿ ಬೆಳೆಸಿ ಇವಾಗ ಬೇರೆಯವ್ರ ಮನೆಗೆ ಕಳಿಸ್ಬೇಕು, ಅವಳು ನಮ್ಮಲ್ಲೇ ಇರಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ.
ಅವ್ರಿಗೆ ಬಾಯ್ ಮಾಡಿ ಕಳಿಸಿ ಸ್ವಲ್ಪ ಕಣ್ಣಲ್ಲಿ ನೀರಾಗ್ತಾ ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಅವತ್ತಿಂದ ಹೇಳ್ತಾ ಇದ್ದಿದ್ದು ಮದುವೆ ಮದುವೆ ಮದುವೆ, ಇವತ್ತು ಮುಗೀತು. ತುಂಬ ಚೆನ್ನಾಗಾಯಿತು ಮದುವೆ, ತುಂಬಾ ಖುಷಿ ಇತ್ತು. ಆ್ಯಂಡ್ ಲಾಸ್ಟಲ್ಲಿ ಕಣ್ತುದಿಯಲ್ಲಿ ಸ್ವಲ್ಪ ನೀರು ಬಂತು. ದಟ್ಸ್ ಲೈಫ್ ಅಲ್ವಾ, ತುಂಬ ಸಿಹಿ ಜೊತೆಗೆ ಸ್ವಲ್ಪ ಕಹಿನೂ ಇರಬೇಕು, ಆವಾಗಲೇ ಲೈಫ್ಗೆ ಒಂದು ಮೀನಿಂಗ್ ಬರೋದು. ಎಲ್ಲ ಮುಗಿಸಿ ನಾವು ಮನೆ ಕಡೆಗೆ ಹೊರಟ್ವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋನ ಇಲ್ಲಿ ತನಕ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.